ಬೇಕೇ ರೈತ ಪರ ಹೋರಾಟಗಳಿಗೆ ರೈತರಿಗೆ ಸಮರ್ಥವಾಗಿ ವಿದ್ಯುತ್ ನೀಡಿದ ಅಧಿಕಾರಿಗೆ ಹೇಳಿ ಧಿಕ್ಕಾರ. ರೈತರಿಗೆ ಸಮರ್ಥವಾಗಿ ವಿದ್ಯುತ್ ನೀಡಿದ ಬೆಸ್ಕಾಂ ಅಧಿಕಾರಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು ಬೇಕೇ ಬೇಕು. ಅಯ್ಯಯ್ಯೋ ರೈತರ ಪರವಾಗಿ ಕೆಲಸ ಮಾಡಿದ ಅಧಿಕಾರಿಗೆ ಹೇಳಿ ಧಿಕ್ಕಾರ. ತೊಲಗಲಿ ಬೇಕೇ ಬೇಕು ರೈತರಿಗೆ ಸಮರ್ಥವಾಗಿ ಕೆಲಸ ನೀಡಿದ ಅಧಿಕಾರಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು ಬರ್ಬೇಕು ಬರ್ಬೇಕು ಜೋರ ಮಾತಾಡೋಣ. ಬರ್ಬೇಕು ಅಯ್ಯಯ್ಯೋ ಕೊಂಡೋಗಿದ್ವಿ. ಒಂದ್ ಕಡೆ ಜಂಪ್ ಹಾಕಿದ್ರು. ನೈಟ್ 9 ಗಂಟೆ ಕೊಡ್ತೀವಿ ಅಂದ್ರು. ರಾತ್ರಿ ಪೂರ್ತಿ ಎಲ್ಲ ಸಿಂಗಲ್. ಗುರುವಾರ ನೈಟ್ ಹೋಗಿರೋ ಕರೆಂಟ್ ಇವತ್ತು ಕರೆಂಟ್ ಬಂದಿಲ್ಲ. ನಾವ್ ಯಾವ ತರ ಮಾಡ್ಬೇಕು? ಅಲ್ಲ 4 ದಿವಸದಿಂದ ಯಾಕೋ ಆಗಿಲ್ಲ ಅವ್ರಿಗೆ. ಗುರುವಾರ ನೈಟ್ ಹೋಗಿರ್ತ ಗಟ್ಟಿ ಮಳೆ ದಿವಸ ಕರೆಂಟ್ ಹೋಗಿರ್ಬೋದು. ಇವತ್ತು 2 ಸಾರಿ ಕೊಟ್ರ ಅಷ್ಟೇ. 4 ದಿವಸನೂ ಸೇರಿ ಇವಾಗೂ ಕರೆಂಟ್ ಇಲ್ಲ. 9 ಗಂಟೆಗೆ ಬರ್ಬೇಕು. ಇವಾಗ ಐತೇನಪ್ಪ ಕರೆಂಟ್? ಇಲ್ಲ ಆಯ್ತಾ? 9 ಗಂಟೆಗೆ ಬರ್ಬೇಕಾಗಿತ್ತು. ನೈಟ್ ಇರಲ್ಲ, ಹಗಲು ಇರಲ್ಲ. ಯಾವ ತರ ಸಾಯ್ಬೇಕು ನಾವು? ನಡೀರಿ ಹೋಗೋಣ ಮನೆಗೆ. ಅಲ್ಲಪ್ಪ ನಾನು ಫೋನ್ ಮಾಡ್ತಾ ಅವ್ರು ಹೇಳಿದ್ಮೇಲೆ ಬಂದಿದ್ದು. ಮಾಡಿಸ್ತೀನಿ ಯಾವ್ದ್ರಲ್ಲ ಒಂದು ತಿಳಿಸ್ತಾರಲ್ಲ ಫೋನ್ ಎಲ್ಲ ಇನ್ನೊಂದು ಅಟೆಂಡ್ ಮಾಡಿದ್ಮೇಲೆ ಬಂದು ಹೇಳೋಕ್ಕಾಗಲ್ಲ. ಇಟ್ಕೊಂಡಿದ್ರಿ ಕೆಲಸ ಇಲ್ಲ ಮಾಡಕ್ಕೆ. ಏನ್ ಕಾಪಿ ಇಟ್ಕೊಂಡಿದ್ರಿ ನೀವು? ರೈತರು ಉದ್ಧಾರ ಮಾಡ್ಬೇಕಾ? ಸ್ಟಾಪ್ ಇಲ್ಲ. ಎಲ್ಲ ನಮ್ಮ ಮನೆಗೆ ಪ್ಯಾಂಟ್ ಶರ್ಟ್ ಬಿಚ್ಚಾಕಿ ಬಿದ್ದಮ್ರ ಕೆಲಸ ನಾವು ಬಿದ್ದಂತೀವಲ್ಲ. ಯಾವತ್ತೂ ಮಾತಾಡಿಲ್ಲ. ನಮಗೆ ಹೊಟ್ಟೆ ಉರಿತಾ ಇರೋದು. ಇದುವರೆಗೂ ನಾವೇನೋ ಅಲ್ಲ ನಿಮ್ಗೆ ನೀರ್ ಗಟ್ಟಿಲ್ದಿರಿದ್ರೆ ಏನ್ ಮಾಡೋದು? ಅಲ್ಲ ನಿಮ್ಗೆ ರೈತರು ಏನ್ ಮಾಡ್ಬೇಕು? ರೈತರ ಮನೆಗಳಲ್ಲಿ ಏನ್ ಮಾಡ್ಬೇಕು? ಯಾಕೆ ಹಿಂಗ್ ಸಮಸ್ಯೆ ಆಗ್ತದೆ? ಅದೇ ಇಂದ ಬೇಸಿಗೆ ಏನಾಗೂ ಸಮಸ್ಯೆ ಬಂದಿಲ್ಲ. ಮಾರ್ಚ್ ಏಪ್ರಿಲ್ ಸಮಸ್ಯೆ ಬಂದಿಲ್ಲ. ಎಂಡಿಂಗ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಕರೆಂಟ್ ಅಲ್ಲಿ ಮರ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರ. ಸರ್ ಮರ ಪ್ರಾಬ್ಲಮ್ ಅಂದಾಗ ಬೇಸಿಗೆನಾಗ ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಲೈನ್ ಮೆನ್ ಏನ್ ಕೆಲಸ ಮಾಡ್ತಾ ಇರ್ತಾರ? ಇನ್ಸ್ಪೆಕ್ಟರ್ ಏನ್ ಕೆಲಸ ಮಾಡ್ತಾ ಇರ್ತಾರ? ಇಲ್ಲಿ ಕೂತ್ಕೊಂಡು ಚಮಕ ಬಟ್ ಆಡ್ತಾರ, ಲಾಟರಿ ಟಿಕೆಟ್ ಆಡ್ತಾರ, ಇಲ್ಲ ಇಸ್ಪೀಟಿಗೆ ಆಡ್ತಾರ, ಇಲ್ಲ ಕೂತ್ಕೊಂಡು ಚೀಟಿಂಗ್ ನಡೆಸೋದು. ಇಲ್ಲಿ ಕೂತು ಅಲ್ಲೇ ಕೂತು ಹೋಟ್ಲಲ್ಲಿ ವ್ಯವಹಾರ ಬಡ್ಡಿ ವ್ಯವಹಾರ ಮಾಡೋದು ಇದೇ ಇವ್ರ ವ್ಯವಹಾರ ಇವ್ರದ್ದು. ಲೈನ್ ಮೆನ್ ಡ್ಯೂಟಿ ಏನೋ ಬೆಳಿಗ್ಗೆ ಎಲ್ಲಿ ಸಮಸ್ಯೆ ಅಲ್ಲಿ ಸಮಸ್ಯೆ ಮಾಡ್ಬೇಕಂತ ಹೇಳ್ತೀನಿ. ಯಾವತ್ತು ಒಂದೇ ಸಲ ಸಮಸ್ಯೆ ಇರೋದಿಲ್ಲ. ಇವತ್ತು ಮಳೆ ಬಂದಾಗ ಸಮಸ್ಯೆ ಬರ್ತದೆ ಅಂತ ಹೇಳ್ತೀನಿ. ಇದನ್ನ ಮೊದಲು ಯಾಕೆ ಮುಂದಾಗಿ ಮಾಡೋಕ್ಕಾಗುದಿಲ್ಲ? AWF ಡ್ಯೂಟಿ ಅವ್ರು ಮಾಡ್ಬೇಕಾಗುತ್ತೆ. ಅಧಿಕಾರಿಗಳನ್ನ ಸಮರ್ಪವಾಗಿ ಇಟ್ಕೊಂಡು ಅವ್ರು ಯಾರೋ ಸರಿಯಾದ ಮಾಡಿ ನಾವು ಸಸ್ಪೆಂಡ್ ಮಾಡ್ತದ್ದು ಅವ್ರ ಮೇಲೆ ಆದೇಶ ಮಾಡ್ತದ್ದು ಮಾಡಿ ಇವತ್ತು ಏನಾಗ್ತಿಲ್ಲ. AWF ಇದ್ರಲ್ಲಿ ಪಾತ್ರ ಆಗೈತೆ ಹೇಳ್ತೀನಿ. ಇನ್ಸ್ಪೆಕ್ಟರ್ದು ಜವಾಬ್ದಾರಿಗೆ ಯಾರು ಫೋನ್ ತೆಗಿದಿಲ್ಲ. ಇವತ್ತು ಆ ಪಾಂಡೆ ಇದ್ದಾಗ ಅಷ್ಟೇ ಕೆಲಸ ಮಾಡ್ತಾ ಇದ್ದ. ಆ ಪಾಂಡೆ ಏನೇನು ಮಾಡ್ಕೊಂಡು ಅದು ಓದ ನಮ್ಗೆ ಅದು ಅವಶ್ಯಕತೆ ಬೇಕಾಗಿಲ್ಲ ಹೇಳ್ತೀನಿ. ಇವಾಗ ಇರೋಂಥ ಇನ್ಸ್ಪೆಕ್ಟರ್ ಕೆಲಸ ಮಾಡ್ಬೇಕು. ಸರ್ ನಾನೇನು ಮಾಡ್ತಾನೆ ಒಬ್ಬ ಸರ್ ಸಾಯಂಕಾಲ AWF ಫೋನ್ ಮಾಡಿರ್ಬಲ್ಲ, ಇವರು ಫೋನ್ ಸ್ವಿಚ್ ಆಫ್ ಮಾಡ್ಕೊಡ್ತಾರ, ಫೋನ್ ತೆಗಿದಿಲ್ಲ. 7 ಗಂಟೆ ಆದ್ಮೇಲೆ ಮನೆಯಲ್ಲಿ ಹೆಣ್ಮಕ್ಳು ಅಡಿಗೆ ಹೆಂಗ್ ಮಾಡ್ಬೇಕು, ಸ್ಕೂಲ್ ಮಕ್ಳು ಹೆಂಗ್ ಓದ್ಬೇಕಾಗುತ್ತೆ, ವಿದ್ಯಾಭ್ಯಾಸ ಪಡೆದ ಹೆಣ್ಮಕ್ಳಿಗೆ ಹೇಳ್ತೀನಿ. ಇದು ಒಂದು ಸಮಸ್ಯೆ ಆಗ್ತಿದೆ. ಆಮೇಲೆ ತೋಟಗಳ ಇರ್ತದ, ಅದರಲ್ಲಿ ತೋಟಗಳ ಅಂತಂದ್ರೆ ಕಳ್ಳರ ಕಟ್ಟ ಅವ್ರ ಕಟ್ಟ ಕೇಬಲ್ ಕಟ್ ಮಾಡ್ಕೊಂಡು ಅದೊಂದು ಕಟ್ಟ ಹೇಳ್ತೀನಿ. ಮತ್ತೆ 3 ಫೇಸ್ ಕರೆಂಟ್ ಕಂಪ್ಲೀಟ್ ಆಗಿ ಒಂದು ವಾರ ತೆಗೆದ್ಬಿಟ್ಟ ಅಂತಂದ್ರೆ ತೋಟದ ನೀರು ಕುಡಿಬೇಕಾದ್ರೆ ಹೇಳ್ತೀನಿ. ಡ್ರಿಂಕಿಂಗ್ ವಾಟರ್ ಇಲ್ಲ, ನನ್ನ ಕಲ್ ಕುಡ್ಸೋಕೆ ನೀರಿಲ್ಲ ಹೇಳ್ತೀನಿ. ನಾವು ಅಡಿಗೆ ಮಾಡಿಬಿಟ್ಟಲ್ಲ ಮನೆ ಹೆಣ್ಮಕ್ಳಿಗೆ ಉಳಿಸ್ಕೊಬೇಕಾದ್ರೆ ಹೇಳ್ತೀನಿ. ಶಿಫ್ಟಿಂಗ್ ಮಾಡ್ಕೊಡ್ತಾರೆ ಟೀಸಿಂಗ್ ಪಕ್ಕಕ್ಕೆ, ಅವನ ಹತ್ರ ಹಣ ಪಡೆದದು. ಇನ್ನೊಬ್ಬ ಯಾರೋ ಹಣ ಕೊಡ್ತಾ ಅವನ ಹತ್ರ ಹೋಗೋದು ಹೇಳ್ತೀನಿ. ಮತ್ತೆ ಒಂದು ಟೀಸಿ ಸುಟ್ಟಾದ್ರೆ ನಾನು ಬಂದ್ಮೇಲೆ ಮಾತಾಡಿ ಮತ್ತೆ ಒಂದು 2-3 ಟೀಸಿ ಕೊಡ್ತಿದ್ದೀನಿ, ರೈತರ ಪರವಾಗಿ ಮಾಡ್ಕೊಟ್ಟಿಲ್ಲ ಅಂತ ಹೇಳ್ತೀನಿ. ಇವ್ರು 10,000 ಕೊಡ್ತಿದ್ದು 15,000 ಟೀಸಿ ಮುಟ್ಟೋದಿಲ್ಲ ಹೇಳ್ತೀನಿ. ಟೀಸಿ ಮುಟ್ಟೋದಿಲ್ಲ, 15,000 ಟೀಸಿ ಮುಟ್ಟೋದಿಲ್ಲ. ಕೇಳಿದಾಗ ಏನ್ ಹೇಳ್ತಾನೆ ಅಂತಂದ್ರೆ ಟೀಸಿ ಇಲ್ಲ, ನಾಳೆ ಬರ್ತದೆ ನಿಮ್ಗೆ ಸುಳ್ಳು ಹೇಳ್ತಾರೆ ಹೇಳ್ತೀನಿ. ಹಣ ಕೊಟ್ಟಾಕ ಅವನಿಗೆ ಟೀಸಿ ಹಾಕೊಡ್ತಾರೆ ಹೇಳ್ತೀನಿ. ಇದೊಂದು ದಂಧೆ ಆಗ್ಬಿಟ್ಟಿದೆ. ಲೈವ್ ಮೆನ್ ಇರ್ಬೋದು, ಮತ್ತೊಂದಿರ್ಬೋದು. ನೋಡಿ ಇಲ್ಲಿ ಮಾದಿಗಡೆ ಹತ್ರ ಅಂತೇಳಿ ಒಂದು ತಿಂಗಳು ನೀಡಿ ನಾನು AWF ಫೋನ್ ಮಾಡಿದೆ. ಅವನ ಯಾರು ಬೆಂಗಳೂರಿಂದ ಬರ್ತಾನೆ ಎಷ್ಟೊತ್ತು ಮಾಡಿದೆ ಅಂತ ಹೇಳ್ತೀನಿ. 12 ಕೀಸಿ ತೋಟದಲ್ಲಿದೆ, ಅದನ್ನು ತಗೊಂಡಾಗಿ ಶಿಫ್ಟಿಂಗ್ ಮಾಡಿ ಅವ್ರಲ್ಲಿ ಮಾಡ್ತಾರ. ಅದ್ರಲ್ಲಿ 1 ಲಕ್ಷ ಹಣ ತಗೊಂಡಿದ್ದಾರೆ ಅಂತ ಹೇಳ್ತಾನೆ. ಲೈವ್ ಮೆನ್ ಅದರಲ್ಲಿ ಪಾತ್ರದಾರನು, ಇನ್ಸ್ಪೆಕ್ಟರ್ ಪಾತ್ರದಾರನು
AWL ನಂಗೆ ಗೊತ್ತಿಲ್ಲ ಸರ್ ಅಂತ ಹೇಳ್ತಾನೆ. ಅವ್ನು ಹೇಳ್ತಾರೆ ಸರ್ ನಾವು ಎಲ್ರಿಗೂ ಕಾಸು ಕೊಡ್ತೀರಿ, ನಾವು ತಗೊಂಡು ಒಬ್ಬರು ಇಟ್ಕೊಳ್ಳಲ್ಲ ಕಾಸನ್ನ ಅಂದಾಗ ಅವ ಲೈನ್ ಮೇಲೆ ತಗೊಂಡು ಇನ್ಸ್ಪೆಕ್ಟರ್ ತಗೊಂಡು AWL ಇರ್ಬೋದು ಅವರೇ ಹೇಳ್ತಾರೆ ಓಪನ್ ಆಗಿ ಹೇಳ್ತಾರೆ ನಾವು ಒಬ್ಬರು ಇಟ್ಕೊಳ್ಳಲ್ಲ ಕಾಸನ್ನ. ನಾನು ಹೇಳಿದೆ ಫೋಟೋ ಸಂಬಂಧ AWLಗೆ ಸರ್ ಇದನ್ನ ಮಾಡಿ ಅಂತ ಹೇಳ್ತೀನಿ. ಕೋಸ್ ಹೊಡಿಕೊಂಡು ಲಾರಿ ಬರುತ್ತೆ, ಏನೋ ರಿವರ್ಸ್ ಆಗಿ ಹೋಗ ತೆಚ್ಚಾಗಿ TC ಕೆಳಗಡೆ ಬಿದ್ದಾಗ್ಬಿಡ್ತದೆ, ಖರ್ಚು ಬಿಟ್ಟು ಕಿಟ್ಕೊಂಡ 40,000 ಕೊಡೋವರೆಗೂ ಬಿಟ್ಟಿಲ್ಲ ಹೇಳ್ತೀನಿ. ಏನೋ ಒಂದು ಕೇಸ್ ಹಾಕಿ ನಿಮ್ಮನ್ನು ಗಲಾಟೆ ಮಾಡಿ 40,000 ವಸೂಲು ಮಾಡ್ಕೊಂಬತ್ತಾರ. ಇದೇನು ಇಲ್ಲಿ ಸುಶೇಮ ರೇತರ್ ಹೇಳ್ತೀನಿ, ಅನಂತಪುರದಲ್ಲಿ ಹೇಳ್ತೀನಿ. 40,000 ತಗೊಂಡು ಕಾಸನ್ನ ಎಲ್ಲಿ ದುಡ್ಡು ಕಟ್ಟಿದಾರೆ KGB ಅದನ್ನು ನಾವು ತೋರಿಸ್ಬೇಕಾಗ್ತದೆ ನನಗೆ. ಮತ್ತೆ ಒಟ್ಟುಕೊಂಡಿದ್ದಾರೆ ರೀಸೆಂಟ್ ಆಗಿ ಇಲ್ಲೊಂದು ಮಾಡಿದ್ದಾರೆ ಹೇಳ್ತೀನಿ. ಎಲ್ಲಿ ಈ ಅಕ್ರಮಗಳಲ್ಲಿ ಮಾಡಿದ ಕೆಲಸಗಳನ್ನ ಇವ್ರಿಗೆ ಯಾರು ಕೋಳಿ ನಂಬರ್ ಕರೀತಾರೋ, ಯಾರು ಇಂಡಸ್ಟ್ರಿಯಲ್ ಕರೀತಾರೋ ಅಲ್ಲಿಗೆ ಅರ್ಜೆಂಟ್ ಆಗಿ ಬಿಡಾಕ್ತಾನ. ಲೈನ್ ಇರ್ಬೋದು, ಇನ್ಸ್ಪೆಕ್ಟರ್ ಇರ್ಬೋದು ಹೇಳ್ತೀನಿ. ರೈತರ ಕತ್ ಕಡೆ ಬರೋದಿಲ್ಲ. ರೈತರಿಗೆ ಒಂದು ಲೈನ್ ಮನೆ ಮೇಲೆ ಹೋಗಿ ಅಂತ ಹೇಳಿ ಒಂದು ವರ್ಷದಿಂದ ಹೇಳ್ತಾ ಇದ್ದೀನಿ. ಅದನ್ನ ಮುಂದೆ ಚೇಂಜ್ ಮಾಡಿದ್ರೆ ಹೇಳ್ತೀನಿ. ಅದನ್ನ ಹಣ ಬರ್ಸೋದು ಯಾರು, ಸರ್ಕಾರ ಕೊಡ್ತಾರೆ, ಯಾರು ಕೊಡ್ತಾರೆ? ಅದಕ್ಕೆ ಸರ್ಕಾರ ಕೊಡುತ್ತೆ. ನಮ್ಮಂತ ರೈತರು ಕಟ್ಟಿದ ಟ್ಯಾಕ್ಸ್ ಅದು ಕೊಡುತ್ತೆ ಸರ್ಕಾರ. AWL ಒಂದು ಕಾರ್ ಕೊಟ್ಟಿದ್ದಾರೆ. AWL ಕಾರ್ ಕೊಟ್ಟಿರೋದು ಯಾರು? ಅದ್ಯಾರೋ ಪ್ರೈವೇಟ್ ಒಂದು, ಅದು ಇಲ್ಲಿ ಇರೋ ಕೆಲಸ ಮಾಡ್ತಾ ಅದೇ ಕೊಡ್ಲಿ, ಅದನ್ನೇ ಕೊಡ್ಲಿ. ಈಗ ಅದನ್ನ ಸರ್ಕಾರನೇ ಬರ್ತದೆ ದುಡ್ಡು ಬಾಡಿಗೆ ಅದನ್ನೇನ್ ಮಾಡ್ತಾರ ಖಾಲಿ ಸಂದರ್ಭದಲ್ಲಿ ಅದನ್ನು ಬಾಡಿಗೆ ಹೋಗುವಂತದ್ದು, ಇದು ಬಾಡಿಗೆ ಹೋಗುವಂತದ್ದು ಬಾಡಿಗೆ ಅಂತ ಹೇಳಿದ್ರೆ ಸರ್. ಒಂದ್ ನಿಮಿಷ